ಮೋರಟಗಿಯ ಶ್ರೀ ನೂರಂದೇಶ್ವರ ಮಠದಲ್ಲಿ ಬಸವ ಜಯಂತಿ ಉತ್ಸವ ಸಂಭ್ರಮ. ಬಸವಣ್ಣನವರ ವಚನಗಳು ವಿಶ್ವಕ್ಕೆ ಮಾದರಿ. ಶ್ರೀ ಗುರಲಿಂಗ ದೇವರು. ಪಿಎನ್ಸಿಐಬಿ ನ್ಯೂಸ್ ವರದಿ. ಮೋರಟಗಿ. ಮೋರಟಗಿ ಗ್ರಾಮದ ಶ್ರೀ ನೂರಂದೇಶ್ವರ ವಿರಕ್ತ ಮಠದಲ್ಲಿ ಬಸವ ಜಯಂತಿ ಉತ್ಸವವನ್ನು ಭಕ್ತಿಭಾವದಿಂದ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಮಠದ ಪೀಠಾಧಿಪತಿ ಶ್ರೀ ಗುರಲಿಂಗ ದೇವರು, ಶೋಷಣೆ, ಮೂಢನಂಬಿಕೆ, ಜಾತಿ ವ್ಯವಸ್ಥೆ ಹಾಗೂ ಸಾಮಾಜಿಕ ತಾರತಮ್ಯದ ವಿರುದ್ಧ ಸಮರ ಸಾರಿದ ಜಗಜ್ಯೋತಿ ಬಸವಣ್ಣನವರ ವಚನಗಳು ವಿಶ್ವಕ್ಕೆ ಮಾದರಿಯಾಗಿವೆ ಎಂದು ಹೇಳಿದರು. 12ನೇ ಶತಮಾನದಲ್ಲಿ ಮೌಢ್ಯದ ಕತ್ತಲೆಯಲ್ಲಿದ್ದ ಸಮಾಜಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲಿದ ಮಹಾನ್ ಚೇತನ ಬಸವಣ್ಣನವರು ಒಂದೇ ಧರ್ಮಕ್ಕೆ ಸೀಮಿತವಾಗದೆ ಸರ್ವ ಸಮಾಜದ ಸುಧಾರಕರಾಗಿದ್ದರು. ಅಸಮಾನತೆ ಮತ್ತು ಜಾತಿ ಪದ್ಧತಿಯ ವಿರುದ್ಧ ಕ್ರಾಂತಿ ಮಾಡಿದ ಅವರು ಮನುಕುಲವೆಲ್ಲ ಒಂದೇ ಎಂಬ ಸಂದೇಶವನ್ನು ಸಾರಿದರು. ಬಸವಣ್ಣನವರ ಹೆಸರು ಹಾಗೂ ವಚನಗಳು ಸೂರ್ಯಚಂದ್ರರು ಇರುವವರೆಗೂ ಅಜರಾಮರವಾಗಿರುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಮಠದ ವಿಚಾರದಲ್ಲಿ ಭಕ್ತಾದಿಗಳಲ್ಲಿ ಉಂಟಾದ ಗೊಂದಲದಿಂದ ನ್ಯಾಯಾಲಯದ ಮೆಟ್ಟಿಲೇರಬೇಕಾದ ಪರಿಸ್ಥಿತಿ ಅನಿವಾರ್ಯವಾಗಿತ್ತು. ಇದೀಗ ಸತ್ಯದ ಪರವಾಗಿ ಜಯ ಸಿಕ್ಕಿರುವ ಹಿನ್ನೆಲೆ ಗ್ರಾಮದ ಎಲ್ಲಾ ಸಮುದಾಯದ ಭಕ್ತರು ಒಂದಾಗಿ ಮಠದ ಏಳಿಗೆ ಮತ್ತು ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಶ್ರೀಗಳು ಮನವಿ ಮಾಡಿದರು. ನನ್ನಲ್ಲಿ ಯಾವುದೇ ಭೇದಭಾವ ಅಥವಾ ತಾರತಮ್ಯವಿಲ್ಲ. ಎಲ್ಲರೂ ಸಹಕಾರ ನೀಡಿದರೆ ಮಠದ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಪೀಠಾಧಿಪತಿಗೆ ಅದ್ದೂರಿ ಸ್ವಾಗತ. ಶ್ರೀ ನೂರಂದೇಶ್ವರ ಮಠದ ಪೀಠದ ವಿಚಾರವಾಗಿ ಕಳೆದ 15 ವರ್ಷಗಳಿಂದ ಗ್ರಾಮದ ಭಕ್ತರಲ್ಲಿ 2 ಬಣಗಳಾಗಿ ನ್ಯಾಯಾಲಯದ ಹೋರಾಟ ನಡೆಯುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಯಲಗೋಡ ಮಠದ ಶ್ರೀ ಗುರಲಿಂಗ ದೇವರು ಅವರನ್ನು ಮೋರಟಗಿ ಶ್ರೀ ನೂರಂದೇಶ್ವರ ಮಠದ ಅಧಿಕೃತ ಪೀಠಾಧಿಪತಿಯಾಗಿ ನ್ಯಾಯಾಲಯ ಆದೇಶ ನೀಡಿದ ಹಿನ್ನೆಲೆ ಸಾವಿರಾರು ಭಕ್ತರು ಡೊಳ್ಳು ಕುಣಿತದೊಂದಿಗೆ ವೈಭವಯುತವಾಗಿ ಮಠಕ್ಕೆ ಬರಮಾಡಿಕೊಂಡರು. ನ್ಯಾಯಾಲಯದ ಆದೇಶದಂತೆ ಸಿಂದಗಿ ವೃತ್ತ ನಿರೀಕ್ಷಕ ನಾನಗೌಡ ಪೊಲೀಸ್ ಪಾಟೀಲ್, ಪಿಎಸ್ಐ ಶ್ರೀಕಾಂತ ಕಾಂಬ್ಳೆ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ರಕ್ಷಣೆ ಒದಗಿಸಿ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಬಿಳಿಯಾನಿ ಸಿದ್ದ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಜಿಪಂ ಸದಸ್ಯ ಎನ್ಆರ್ ತಿವಾರಿ, ಮೈಬೂಬ್ ಸಾಬ ಕಣ್ಣಿ, ಬಸಲಿಂಗಪ್ಪ ಬೋನಾಳ, ಎಂಟಿ ಸಿಂಗೆ, ಸಯ್ಯದ ಸಾಬ ಗುರಗುಂಡಗಿ, ರಜಾಕ ಬಾಗವಾನ, ಜಿಕೆ ನೆಲ್ಲಗಿ, ಸಲೀಂ ಕಣ್ಣಿ, ಭೂತಾಳಿ ವಸ್ತರಿ, ಅಬ್ಬಾಸಲಿ ಬಳುರಗಿ ಸೇರಿದಂತೆ ಅನೇಕ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಬಸಯ್ಯ ಹಿರೇಮಠ.